ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ನಲ್ಲಿ ಈ ಆಂತರಿಕ ಯುದ್ಧ ನಾಯಕರಲ್ಲಿ ಮುಗಿದಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂದರೆ KN ರಾಜಣ್ಣ ಅವರು ಮತ್ತೆ DKಶಿ ವಿರುದ್ಧ ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನೋಡಿ, DKಶಿ ವಿರುದ್ಧ ರಾಜಣ್ಣ ಮತ್ತೆ ಅಸಮಾಧಾನ ಸ್ಫೋಟವಾಗಿದೆ. DK ಏನಾದರೂ CM ಆದರೆ ನನಗೆ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಡ, ನನಗೆ ಸಾಕು ಕೊಟ್ಟಿದ್ದು, ಇನ್ನೊಬ್ರಿಗೆ ಅವಕಾಶ ಕೊಡಲಿ, ನಾನು ಯಾವತ್ತೂ ಅಧಿಕಾರವನ್ನು ಹುಡುಕಿ ಹೋದವನಲ್ಲ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ರಾಜಣ್ಣ ಅವರು ಸಚಿವರಾಗಿದ್ದಾಗ ಅವ್ರನ್ನ ಸ್ಯಾಕ್ ಮಾಡಲಾಗಿತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯ ಆಧಾರದಲ್ಲಿ. ಅವ್ರನ್ನ ಪುನಃ ತಗೋತಾರೋ ಇಲ್ವೋ ಡೌಟು, ಆದರೆ ನನಗೆ ಬೇಡ ಅಂದಿದ್ದಾರೆ ಅವರು. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಆಗಾಗ್ಗೆ ಸಮಯ ಸಿಕ್ಕಾಗೆಲ್ಲ ರಾಜಣ್ಣ ಅವರು DK ಶಿವಕುಮಾರ್ ವಿರುದ್ಧ ಮಾತಾಡ್ತಾನೆ ಇರ್ತಾರೆ. ಈಗ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅನ್ನುವಂತಹ ಮಾತು. ಸೊ ಈಗೇನು ಅವರು ನಿರೀಕ್ಷೆ ಇಟ್ಕೊಂಡಿದ್ರ ನನ್ನನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತಗೋತಾರೆ ಅಂತ? ಇಲ್ಲ ಅರವಿಂದ್, ಈಗಾಗಲೇ ಅಂದರೆ ಆರಂಭದಲ್ಲಿ ಅವರನ್ನು ಸಚಿವ ಸ್ಥಾನದಿಂದ ತೆರವುಗೊಳಿಸಿದ ನಂತರ, ವಜಾಗೊಳಿಸಿದ ನಂತರ ಅವರು ಒಂದು ವಾರ ಅಥವಾ 15 ದಿನ ನಂತರ ಹೇಳ್ತಾ ಇದ್ರು, ನಾನು ಮತ್ತೆ ಸಚಿವ ಸಂಪುಟಕ್ಕೆ ಬರ್ತೀನಿ, ಸಚಿವ ಸಂಪುಟಕ್ಕೆ ಮತ್ತೆ ನನ್ನನ್ನು ಸೇರಿಸಿಕೊಳ್ತಾರೆ ಎನ್ನುವಂಥ ಭರವಸೆ ಇದೆ. ಯಾಕಂದರೆ ಇಲ್ಲಿ ನಡೆದಂಥ ನಿಜಾಂಶವನ್ನು ನಾನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತೀನಿ, ಪತ್ರ ಬರಿತೀನಿ, ಅವರನ್ನು ಹೋಗಿ ಭೇಟಿ ಆಗ್ತೀನಿ, ಆ ಮೂಲಕ ಅವ್ರಿಗೆ ಮನವರಿಕೆ ಆಗಿ ಅವರನ್ನು ಪುನಃ ನನ್ನನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಎನ್ನುವಂಥ ಒಂದು ಭರವಸೆಯನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು CM ಕುರ್ಚಿ ಕಾದಾಟ ಏನು ನಡೀತಾ ಇದೆ, ಇವಾಗಿಂದ ಅವರು ಎಲ್ಲೋ ಒಂದು ಕಡೆ ಮತ್ತೆ ತಾನು ಸಚಿವನಾಗುವಂಥ ಆಕಾಂಕ್ಷೆ ನನ್ನಲ್ಲಿಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಅವರ ಬೆಂಬಲಿಗರು ಅವರು ಮತ್ತೆ ಸಚಿವರಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮತ್ತು CMಗೆ ಕೂಡ ಒತ್ತಡವನ್ನು ಹೇಳ್ತಾ ಇರುವಂಥದ್ದು. ಇವತ್ತು ನಡೆದಂಥ ಒಂದು ಕಾರ್ಯಕ್ರಮವೊಂದರಲ್ಲಿ ಪಾವಗಡ ಶಾಸಕರಾದಂತಹ ಏನು HV ವೆಂಕಟೇಶ್ ಅವರು ಇದ್ದಾರೆ, ಅವರು ನೇರವಾಗಿ ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ರಾಜಣ್ಣ ಅವರು ನನ್ನ ರಾಜಕೀಯ ಗುರು ಇದ್ದಾಗೆ, ಹಾಗಾಗಿ ಅವರು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಸಹಕಾರಿ ಸಚಿವರಾಗಿ ಮುಂದುವರಿಬೇಕಿತ್ತು, ಆದರೆ ಅವರನ್ನು ಮತ್ತೆ ಸಚಿವರಾಗಿ ನಾವು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ದಲಿತ ಒಂದು 50ರಿಂದ 60 ಜನ ಶಾಸಕರೆಲ್ಲ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮೀಟಿಂಗ್ ಸೇರ್ತೀವಿ, ಮೀಟಿಂಗ್ ಸೇರಿ ನಮ್ಮ ಆಗ್ರಹವನ್ನು CM ಸಿದ್ದರಾಮಯ್ಯನವರಿಗೆ ಮತ್ತು ಹೈಕಮಾಂಡ್ಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ರಾಜಣ್ಣನವರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರು CM ಆಗಿದ್ದೇ ಹೋದಾದಲ್ಲಿ ಅವರ ಸಂಪುಟದಲ್ಲಿ ನಾನು ಸಚಿವನಾಗಲಿಕ್ಕೆ ಬಯಸೋದಿಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಡಲಿ ಎನ್ನುವುದನ್ನು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಣ್ಣವರ ಈ ಮಾತಿನಿಂದ DK ಶಿವಕುಮಾರ್ ಅವರು CM ಆಗ್ತಾರಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿರುವಂಥದ್ದು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮುಂದುವರಿತಾರೆ ಅಂತ ಹೇಳಿದ ಕೂಡಲೇ, ಇಲ್ಲ ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಳ್ಳಿ ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಏನು ರಾಜಣ್ಣವರ ಈ ಮಾತಿನ ಮರ್ಮ ಎಲ್ಲ ಒಂದು ಕಡೆ ಮತ್ತೆ ಇವರಿಗೆ ಅವಕಾಶ ಸಿಗತ್ತೆ ಅಂದರೆ DK ಶಿವಕುಮಾರ್ ಅವಕಾಶ ಸಿಗತ್ತೆ ಎನ್ನುವಂಥ ಕೂಡ ಚರ್ಚೆ ಶುರುವಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಈಗ ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ CM DCMಗೆ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ಯಾಕೆ ಯೋಚನೆ?